ಮಸ್ಕಿ ಎಸ್ಐಆರ್ ಕಾರ್ಯಭರದಿಂದ ಸಾಗಿದೆ ವಿರೂಪಾಕ್ಷಯ್ಯ ಸ್ವಾಮಿ ಸಾಲಿಮಠ. ಮಸ್ಕಿ ಇದೊಂದು ಮಾದರಿ ಸರ್ವೆಯ ನಿಜ ಶಿಫ್ಟ್ ಆಗಿರುವ ಮತದಾರರು, ತೀರಿ ಹೋದವರು, ಡಿಲಿಷನ್, ಡುಪ್ಲಿಕೇಶನ್ ಎಲ್ಲವನ್ನು ತೆಗೆಯುವ ಹೊಸ ಮತದಾರರನ್ನು ಸೇರುವ ಪ್ರಕ್ರಿಯೆ. ನಿಜವಾದ ಮತದಾರನ ಗುರುತುವಿಕೆಗೆ ನ್ಯಾಯವಾಗಿದೆ. ಆದರೆ ಅಂಗನವಾಡಿ ಶಿಕ್ಷಕರಿಗೆ BLO ಹಾಕುತ್ತಿರುವ ಒತ್ತಡ ಮಾತ್ರ ಹೇಳುತ್ತಿರೋದು. 3-4 ಜನ ಮಾಡುವ ಕೆಲಸವನ್ನು ಒಬ್ಬರ ಹೆಗಲಿಗೆ ತಗುಲಿಸಿ ಚಂದ ನೋಡುವುದು ನ್ಯಾಯವೇ? ಮೊದಲು ಶಾಲೆಗಳು ಉದ್ಧಾರವಾಗಬೇಕು, ಮಕ್ಕಳ ಉಜ್ವಲ ಭವಿಷ್ಯ ಉದ್ಧಾರವಾಗಬೇಕು. ಭಾಷಣಕ್ಕೆ ಬೆಂಕಿ ಬಿದ್ದಿದೆ. ಶಾಲೆಯಲ್ಲಿರೋ ಎಲ್ಲ ಅಂಗನವಾಡಿ ಶಿಕ್ಷಕರನ್ನು BLOಗಳನ್ನಾಗಿ ಮಾಡಿಕೊಂಡು ಬೀದಿ ಪಾಲು ಮಾಡಿದ ಮೇಲೆ ಸರ್ಕಾರಿ ಮಕ್ಕಳ ಭವಿಷ್ಯ ಬೀದಿಗೆ ಬರದೆ ಉಜ್ವಲವಾದೀತೆ? ದಾಖಲೆ ಕುಸಿಯದೆ ಹೆಚ್ಚುತ್ತಿದೆ. ಶಿಕ್ಷಕರನ್ನಲ್ಲದೆ ಬೇರೆ ಯಾವುದೇ ಸರ್ಕಾರಿ ನೌಕರರನ್ನು ತೆಗೆದುಕೊಂಡರೂ ಅರ್ಥವಿತ್ತು. ಆದರೆ ಹೀಗೆ ಇಡೀ ಶಾಲೆಯ ಅಂಗನವಾಡಿ ಶಿಕ್ಷಕರನ್ನು ತೆಗೆದುಕೊಂಡು ಮಕ್ಕಳನ್ನು ಅನಾಥರನ್ನಾಗಿ ಮಾಡಿದ್ದಲ್ಲದೆ ಶಿಕ್ಷಕರಿಗೆ ನೀಡುತ್ತಿರುವ ಟಾರ್ಚರ್ ಅಷ್ಟಿಷ್ಟಲ್ಲ ಎಂಬ ಧ್ವನಿಯನ್ನು ಕೇಳಿಬರುತ್ತಿದೆ. ಮೊದಲ 10 ದಿನ ಫಾರ್ಮ್ಗಳು, 3 ಸೈನ್ ತೆಗೆದುಕೊಳ್ಳುವ ಪುಸ್ತಕಗಳು, ಸ್ಪೀಕರ್ಗಳು, ಬರೋಬ್ಬರಿ 10 kg ತೂಕದ ಅಕ್ಷರ ಸಹ ನಮ್ಮ ಫಾರಂಗಳನ್ನು ಸಂಗ್ರಹಿಸುವುದು. ಒಬ್ಬರು ಮತದಾರರು ಫಾರಂ ತುಂಬದೆ ಮೆಲ್ಲಗೆ ತಂದು ಕೈಗಿಟ್ಟು ನೀವೇ ತುಂಬಿ ಎಂದು ಹೇಳುತ್ತಾರೆ. ಆ ಹೊರೆಯು ನಮ್ಮ ಮೇಲೆ. ಇದೆಲ್ಲ ಇರಲಿ. ಶಾಲೆ ಆರಂಭದಲ್ಲಿ ಮಕ್ಕಳ ಕಲಿಕೆಗೆ ಗರಬಡಿಯಿತು. ಯಾವುದೇ ಯೋಜನೆಯು ಆಗು ಹೋಗುಗಳ ಬಗ್ಗೆ ಪೂರ್ವ ಕಲ್ಪನೆ ಇಲ್ಲದಿದ್ದರೆ ಹೇಗೆ ಆಗುವುದು? ಈ ದೇಶದ ಭವಿಷ್ಯ ಬೆಳಗುವ ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ಕಿಂಚಿತ್ತಾದರೂ ಕಾಳಜಿ ಇರಬೇಡವೇ? ಚುನಾವಣಾ ಕಾರ್ಯನಿಮಿತ್ತ ಯೋಜಿತ ಅಧಿಕಾರಿಗಳು ಬಂದು ಶಾಲೆಯಲ್ಲಿ ಏಕಿದ್ದೀರಿ, ಫೀಲ್ಡಲ್ಲಿ ಏಕಿಲ್ಲ, ಟಾರ್ಗೆಟ್ ಮುಗಿಸಲಿಲ್ಲ, ಬೇಗ ಹಾಕಿ ಎಂದು ಹೇಳುತ್ತಾರೆ. ಇತ್ತ ಶಾಲೆ ಇಲಾಖೆ ಇದೆಲ್ಲಿ ಫೋಟೋ ಕಳಿಸಿ, ಮಾಹಿತಿ ಕಳಿಸಿ ಎಂದು ಹೇಳುತ್ತಾರೆ. ಇಂತಹ ಅವೈಜ್ಞಾನಿಕ ಒತ್ತಡಗಳು BLO ಅಂಗನವಾಡಿ ಶಿಕ್ಷಕರ ಜೀವನ ತೆಗೆಯುತ್ತಿವೆ. ಆದರೂ ಅನಾರೋಗ್ಯದ ಕಾರಣ ಹೇಳುವಂತಿಲ್ಲ, ಕಷ್ಟ ತೋಡಿಕೊಳ್ಳುವಂತಿಲ್ಲ, ಒಟ್ಟಾರೆ ಗೋಳು ಹೇಳಿ ತೀರದು. ಇಲ್ಲ ಶಾಲೆಯಲ್ಲಿ ನಮ್ಮನ್ನು ಬಿಡಬೇಕು, ಇಲ್ಲ ಚುನಾವಣಾ ಕಾರ್ಯ ಮಾಡಲು ಬಿಡಬೇಕು. ಎರಡೂ ನಡೆಯಲು ಹೇಗೆ ಸಾಧ್ಯ? ಹೀಗೆ ಸರ್ವೆದಾರರ ಮೇಲಿಂದ ಮೇಲೆ ಒತ್ತಡ ಹಾಕುತ್ತಾ ಅಷ್ಟೇ ಮಾಡಿ ಇಷ್ಟೇ ಮಾಡಿ ಎನ್ನುವ ಧೋರಣೆ ಸರಿಯೇ? ಅತ್ತ ಶಾಲೆ ಇತ್ತ ಚುನಾವಣೆ. ಕಾರ್ಯ ದಿನಕ್ಕೆ 100 ಮನೆಗೆ 100 ಫಾರಂ. ಇಷ್ಟಪಟ್ಟು ಬಂದ ವೃತ್ತಿಗೆ ಹೀಗೆ ಉರುಳಾದಿತ್ತೆಂದು ಎಣಿಸಿರಲಿಲ್ಲ. BLO ಬೇರೆಯವರಿಗೆ ಯಾರಿಗೂ ಹೆಲ್ಪ್ ಹಾಕಿಲ್ಲ. BLOಗಳ ಸಹಾಯಕ್ಕೆ ಬರುವುದಿಲ್ಲ. ಸಾಕಪ್ಪ ಸಾಕು, ರಜೆಯಲ್ಲಾದರೂ ಕೊಟ್ಟಿದ್ರೆ ಎಷ್ಟೋ ನಿರಳವಾಗುತ್ತಿತ್ತು. ಮಕ್ಕಳಿಗೆ ಸರಿಯಾದ ಪಾಠ ಪ್ರವಚನವಿಲ್ಲದೆ ಇರುವ ಮಕ್ಕಳಿಗೆ ನೋಡಿದರೆ ಪಾಪ ಪ್ರಜ್ಞೆ ಕಾಡುತ್ತದೆ. ಏಕೆಂದರೆ ಈ ವರ್ಷ ಆಟ ಪಾಠ ಜೊತೆಗೆ ಕಲಿಕೆ ಅಗತ್ಯ. ಹಾಗೆ ಕಲಿಸಬೇಕು, ಹೀಗೆ ಕಲಿಸಬೇಕೆಂಬ ನಮ್ಮ ಲೆಕ್ಕಾಚಾರ ಉಲ್ಟಾ ಹೊಡೆದಿದೆ. ಅತ್ತ ಪೋಷಕರು ಶಿಕ್ಷಕರು ಶಾಲೆಯಲ್ಲೇ ಇರೋದಿಲ್ಲ, ನಾವು ಬೇರೆ ಕಡೆ ಸೇರಿಸ್ತೀವಿ ಎಂದು ಮಾತನಾಡಿಕೊಳ್ಳುವ ಮಾತು ಕೇಳಿಯೂ ಸುಮ್ಮನಾಗಿರಬೇಕಾಗಿದೆ. ಅವರು ಹಾಗೆ ಯೋಚಿಸುತ್ತಿರಲೇ ತಪ್ಪೇನೂ ಇರಲಿಲ್ಲ ಅಲ್ವಾ? ಜುಲೈ 20ಕ್ಕೆ ಈ SIR ಕಾರ್ಯ ಮುಗಿದರೆ ಇದೊಂದು ತಿಂಗಳು ಎಣ್ಣೋ. ಆದರೆ ಹೆಸರು ಸೇರ್ಪಡೆ, ತಿದ್ದುಪಡಿ, ನೋಟಿಸ್ ಜಾರಿಯಂತಹ 10 ಕೆಲಸ ವರ್ಷ ಪೂರ್ತಿ ಇದೆಯಂತೆ. ಹಾಗಾದರೆ ಮಕ್ಕಳ ಕತೆ ಏನು? ನಮ್ಮನ್ನು ಅಂಗನವಾಡಿ ಶಿಕ್ಷಕರು ಎನ್ನುವುದಕ್ಕಿಂತ ಕಾರ್ಯಗಳನ್ನು ಮಾಡುವ ಕ್ಲರ್ಕ್ಗಳನ್ನಾಗಿ ನೇಮಿಸಿಕೊಳ್ಳಲಿಲ್ಲ. ಮಕ್ಕಳು ಮತ್ತೆಲ್ಲ ಸೇರಿ 2 ಅಕ್ಷರನಾದರೂ ಕಲಿತು ಉದ್ಧಾರವಾಗ್ತಾರೆ ಎಂಬ ಧ್ವನಿಗಳನ್ನು ಕೇಳಿಬರುತ್ತವೆ. ಇನ್ನು ನಮ್ಮ ಮನೆಯ ಮಕ್ಕಳ ಕತೆ ಕೇಳುವಂತೆಯೇ ಇಲ್ಲ. ಬೆಳಗ್ಗೆ 8ಕ್ಕೆ ಹೋದರೆ ರಾತ್ರಿ 8ಕ್ಕೆ ಮನೆ. ಏನೋ ಬೇಯಿಸುವುದು, ಯಾವಾಗೋ ತಿನ್ನುವುದು ಮತ್ತು ರಾತ್ರಿ 10ರ ತನಕ ಫಾರಂ ಬರೆಯೋದು ಇತ್ಯಾದಿ ಅದರದೇ ಬರವಣಿಗೆ ಕೆಲಸ. ಬೆಳಗಿನಿಂದ 10 ಮನೆ ತಿರುಗಿ ಮಾಹಿತಿ ಪಡೆದು ಬಂದ ಮನೆಯವರ ಮೇಲೆ ಬೆಂಕಿ ಚೆಂಡು. ಒಟ್ಟಾರೆ ನಮ್ಮ ನೆಮ್ಮದಿ, ಆರೋಗ್ಯ ಹಾಳುಗೆಡುವಿಕೆ ಅದೇನು ಪಡೆದುಕೊಂಡೇ ಕಾಣೆ. ಕಳೆದ 2 ವರ್ಷಗಳಿಂದ ಎಡೆಬಿಡದೆ ಸರ್ವೆ ಕಾರ್ಯಗಳು ನಮ್ಮ ಕ್ರಿಯಾಶೀಲತೆಯನ್ನು ಕೊಲ್ಲುತ್ತಿವೆ. ಪರಿಶಿಷ್ಟ ಜಾತಿ ಸರ್ವೆ, ಸಾಮಾಜಿಕ ಸರ್ವೆ, ಜನಗಣತಿ, SIR, ಮತ್ತೆ ಜನಗಣತಿ, SIR, ಮತ ಸರ್ಪಡೆ ಇತ್ಯಾದಿ. ನಿಜಕ್ಕೂ ನಡೆಸುವ ಸರ್ವೆಗಳು ವರ್ಣಾತೀತ. ಯಾರು ಗೊತ್ತಿಲ್ಲ. ಅಪಾರ್ಟ್ಮೆಂಟುಗಳು ಒಳಗೆ ಬಿಡುವುದಿಲ್ಲ. ಕೊಟ್ಟವರ ಮಾಹಿತಿ ಕೊಡುವುದಿಲ್ಲ. ನಿಜಕ್ಕೂ ನೊಂದು ಬೇಯುತ್ತಿವೆ ಅಂಗನವಾಡಿ ಶಿಕ್ಷಕರು. BLOಗಳಿಂದ ಧ್ವನಿ ಕೇಳಿ ಬರುತ್ತಿದೆ. ವಿರೂಪಾಕ್ಷಯ್ಯ ಸ್ವಾಮಿ ಸಾಲಿಮಠ, ಅಂತರಗಂಗೆ, ಪ್ರಜಾಪವರ್.